ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಡಿ ಬಾಸ್ ಅವರು ಏನಾದರೂ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಸಾಕು ಅದನ್ನು ದೊಡ್ಡ ಕಾಂಟ್ರವರ್ಸಿಯಾಗಿ ಎಲ್ಲ ಕಡೆ ಹಬ್ಬಿಸುತ್ತಾರೆ. ಅದರಲ್ಲೂ ಮೀಡಿಯಾದವರು ಯಾವಾಗಲೂ ಕೂಡ ದರ್ಶನ್ ಅವರನ್ನೇ ಟಾರ್ಗೆಟ್ ಮಾಡ್ತಾ ಇರ್ತಾರೆ. ಅವರು ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ಮೀಡಿಯಾದವರು ಹೆಚ್ಚಾಗಿ ತೋರಿಸಲ್ಲ, ಆದರೆ ಅವರ ಬಗ್ಗೆ ನೆಗೆಟಿವ್ ಆಗಿ ಹೆಚ್ಚಾಗಿ ಹಾಕ್ತಾರೆ. ಮೀಡಿಯಾ ಹಾಗೂ ಡಿ ಬಾಸ್ ನಡುವಿನ ಈ ಜಗಳ ಮೊದಲಿನಿಂದಲೂ ಕೂಡ ನಡೆಯುತ್ತಲೇ ಬಂದಿದೆ. ನೀವೆಲ್ಲರೂ ನೋಡಿರ್ಬೋದು, ಡಿ ಬಾಸ್ ಅವರು ಅರೆಸ್ಟ್ ಆಗುತ್ತಿದ್ದಂತೆ ಎಲ್ಲ ಮೀಡಿಯಾದವರು ಅವರ ವಿರುದ್ಧ ನ್ಯೂಸ್ ಹಾಕೋಕೆ ಶುರು ಮಾಡ್ತಾರೆ. ಅದರಲ್ಲೂ ಮುಖ್ಯವಾಗಿ ಸುವರ್ಣ ನ್ಯೂಸ್ನ ಅಜಿತ್ ಹನುಮಕ್ಕನವರವರು ಡಿ ಬಾಸ್ ವಿರುದ್ಧ ಹಲವಾರು ಸುದ್ದಿಗಳನ್ನು ಹಾಕ್ತಾ ಹೋಗ್ತಾರೆ ಹಾಗೂ ಅವರನ್ನೇ ಟಾರ್ಗೆಟ್ ಮಾಡ್ತಾ ಹೋಗ್ತಾರೆ. ಇತ್ತೀಚೆಗೆ ಸುದೀಪ್ ಜೊತೆ ಅವರು ಇಂಟರ್ವ್ಯೂ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲೂ ಕೂಡ ಡಿ ಬಾಸ್ ಬಗ್ಗೆ ಕೆಟ್ಟದಾಗಿ ಮಾತನಾಡೋಕ್ಕೆ ಹೋಗ್ತಾರೆ. ಆಗ ಸುದೀಪ್ ಅವ್ರಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಅದಕ್ಕೆ ಪ್ರತಿಕ್ರಿಯಿಸಿದ ಕಿಚ್ಚ ಸುದೀಪ್ ಅವರು ಇನ್ಮೇಲೆ ದರ್ಶನ್ ಬಗ್ಗೆ ಮಾತನಾಡಿದರೆ ನಾನು ಸುಮ್ಮನೆ ಇರಲ್ಲ ಅಂತ ಅಜಿತ್ ಅವರಿಗೆ ಡೈರೆಕ್ಟಾಗಿ ವಾರ್ನಿಂಗನ್ನು ಕೊಟ್ಬಿಡ್ತಾರೆ. ನಾನು ಸರಿ ಇಲ್ಲ ಅಂತ ಕೂಡ ಡೈರೆಕ್ಟಾಗಿಯೇ ಹೇಳಿಬಿಡ್ತಾರೆ. ಕಿಚ್ಚ ಸುದೀಪ್ ಅವರ ಈ ಒಂದೇ ಒಂದು ಮಾತಿಗೆ ಅಜಿತ್ ಅವರು ಸೈಲೆಂಟ್ ಆಗಿಬಿಡ್ತಾರೆ. ಕಿಚ್ಚ ಸುದೀಪ್ ಹಾಗೂ ದರ್ಶನ್ ಅವರ ಸ್ನೇಹ ಸದಾ ಹೀಗೆ ಇರಲಿ ಅಂತ ಆಶಿಸೋಣ. ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.